ಒಂದು ಕಡೆ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸ್ಮಾರ್ಟ್ ನಗರಗಳು, ಇನ್ನೊಂದು ಕಡೆ ಅಭಿವೃದ್ಧಿಯ ಹರಿಕಾರರು ಎಂದು ತಮ್ಮನ್ನು ತಾವೇ ಬೆನ್ನು ತಟ್ಟಿಕೊಳ್ಳುವ ಜನಪ್ರತಿನಿಧಿಗಳು. ಆದರೆ ಇದರ ನಡುವೆ ಪೋಸ್ಟರ್ಗಳ ಹಿಂದೆ ಅದೆಷ್ಟೋ ಸುನಂದಾಳಂತಹ ಜೀವಗಳು ಕನಿಷ್ಠ ಸೌಲಭ್ಯವೂ ಇಲ್ಲದೆ ನರಕಯಾತನೆ ಅನುಭವಿಸುತ್ತಿವೆ ಎಂಬುದಂತೂ ಕಹಿ ಸತ್ಯ. ಅಂಥದೇ ಘಟನೆ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೋಡಿಂಬಾಳ ಗ್ರಾಮದಲ್ಲಿ ಬೆಳಕಿಗೆ ಬಂದಿದ್ದು, ನಮ್ಮ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆ ಬಡವರ ಪಾಲಿಗೆ ಎಷ್ಟು ಕಿವುಡು ಮತ್ತು ಕುರುಡು ಎಂಬುದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೋಡಿಂಬಾಳ ಗ್ರಾಮದ ದಾಸರಗುಡ್ಡೆ ನಿವಾಸಿ ಸುನಂದಾ ಎಂಬವರು ಎಂಡೋಸಲ್ಫಾನ್ ಎಂಬ ವಿಷಕಾರಿ ರಾಸಾಯನಿಕದ ದಾಳಿಗೆ ತುತ್ತಾದ ಅಂಗವಿಕಲ ಯುವತಿ. ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಈಕೆಯ ಬದುಕು ಇದೀಗ ಅಕ್ಷರಶಃ ಅತಂತ್ರವಾಗಿದೆ. ವರ್ಷಗಳ ಹಿಂದೆ ಯಾವುದೋ ಒಂದು ಸಂಸ್ಥೆ ಕಟ್ಟಿಸಿಕೊಟ್ಟಿದ್ದ ಪುಟ್ಟ ಶೌಚಾಲಯ ಇಂದು ಸಂಪೂರ್ಣ ಶಿಥಿಲಗೊಂಡಿದ್ದು, ಸೋರುತ್ತಿರುವ ಆ ಗೂಡಿನೊಳಗೆ ಹೋಗಲು ಸಂತ್ರಸ್ತೆ ಪರದಾಡಬೇಕಿದೆ. ಅತ್ಯಂತ ಅಮಾನವೀಯ ಸಂಗತಿಯೆಂದರೆ ಸ್ನಾನಗೃಹವಿಲ್ಲದ ಕಾರಣ ಈಕೆ ಇಂದಿಗೂ ರಾತ್ರಿ ವೇಳೆಯಲ್ಲಿ ಬಯಲಲ್ಲೇ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. 21ನೇ ಶತಮಾನದ ಭಾರತದಲ್ಲಿ, ಅದು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬ ಮಹಿಳೆಗೆ ತನ್ನ ಖಾಸಗಿತನವನ್ನು ಕಾಪಾಡಿಕೊಳ್ಳಲು ಸೌಲಭ್ಯವಿಲ್ಲದಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಷಯವಾಗಿದೆ. ಈ ಕುರಿತು ಧ್ವನಿ ಎತ್ತಿರುವ ಕಡಬದ ಸಾಮಾಜಿಕ ಕಾರ್ಯಕರ್ತರೋರ್ವರು ಈ ವ್ಯವಸ್ಥೆಯ ಲೋಪದೋಷಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸುನಂದಾ ವಾಸವಿರುವ ಇದೇ ಪರಿಸರದಲ್ಲಿ ಸುಮಾರು 8 ಲಕ್ಷ ರೂಪಾಯಿಗಳ ಸಾರ್ವಜನಿಕ ತೆರಿಗೆಯ ಹಣವನ್ನು ಬಳಸಿ ಸಮುದಾಯ ಶೌಚಾಲಯ ನಿರ್ಮಿಸಲಾಗಿದೆ. ಆದರೆ ಈ ಬೃಹತ್ ಕಟ್ಟಡ ಸುನಂದಾ ಅವರಂತಹ ನಿಜವಾದ ಫಲಾನುಭವಿಗಳಿಗೆ ಬಳಕೆಯಾಗುತ್ತಿಲ್ಲ. ವೋಟ್ ಪಡೆಯಲು ಬರುವ ಕೌನ್ಸಿಲರ್ಗಳಿಗೆ ಈ ದೃಶ್ಯ ಕಾಣುವುದಿಲ್ಲವೇ ಎಂದು ಅವರು ಕೇಳಿರುವ ಪ್ರಶ್ನೆ ಇದೀಗ ಇಡೀ ಕಡಬ ಪಟ್ಟಣ ಪಂಚಾಯತ್ತನ್ನು ಬೆಚ್ಚಬೀಳಿಸಿದೆ. ಬಡವರ ಹೆಸರಿನಲ್ಲಿ ಯೋಜನೆಗಳು ಬರುತ್ತವೆ, ಹಣ ಬಿಡುಗಡೆಯಾಗುತ್ತದೆ, ಆದರೆ ಸೌಲಭ್ಯ ಮಾತ್ರ ಅರ್ಹರ ಕೈ ಸೇರುವುದಿಲ್ಲ ಎಂಬ ಹಳೆಯ ರೋಗ ಇಲ್ಲಿಯೂ ಮುಂದುವರಿದಿದೆ. ಸುಮಾರು 2 ತಿಂಗಳ ಹಿಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ತಮನ್ನಾ ಜಬೀನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸುನಂದಾ ಅವರ ಸ್ಥಿತಿಯನ್ನು ನೋಡಿ ಭಾವುಕರಾಗಿದ್ದರು. ತಕ್ಷಣವೇ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆ ನೀಡಿ ಅಧಿಕಾರಿಗಳಿಗೂ ಸೂಚನೆ ನೀಡಿದ್ದರು. ಆದರೆ ಆ ಭರವಸೆ ಭೇಟಿ ನೀಡಿದ ದಿನವೇ ಮಣ್ಣು ಪಾಲಾಯಿತು ಎಂಬುದು ಇಂದು ಸ್ಪಷ್ಟವಾಗಿದೆ. ಇನ್ನೂ ವಿಪರ್ಯಾಸವೆಂದರೆ ಆ ವಾರ್ಡಿನ ಸದಸ್ಯೆ ಇದುವರೆಗೂ ಸುನಂದಾ ಅವರ ಮನೆ ಕಡೆ ತಲೆ ಹಾಕಿಯೂ ನೋಡಿಲ್ಲ. ಚುನಾವಣೆ ಸಮಯದಲ್ಲಿ ಕಾಲಿಗೆ ಬೀಳುವ ಜನಪ್ರತಿನಿಧಿಗಳು ಗೆದ್ದ ಮೇಲೆ ಅದೇ ಜನರನ್ನು ಕತ್ತಲೆಯಲ್ಲಿ ಇಡುವುದು ಪ್ರಜಾಪ್ರಭುತ್ವದ ಅಣಕವಲ್ಲದೆ ಮತ್ತೇನು ಎಂದು ಅವರು ಪ್ರಶ್ನಿಸಿದ್ದಾರೆ. ಸುನಂದಾ ಅವರ ಈ ಕಥೆ ಕೇವಲ ಒಂದು ವಾರ್ಡಿನ ಕಥೆಯಲ್ಲ, ಇದು ಇಡೀ ವ್ಯವಸ್ಥೆಯ ವೈಫಲ್ಯ. ಅಭಿವೃದ್ಧಿ ಎಂದರೆ ಕೇವಲ ಕಾಂಕ್ರೀಟ್ ರಸ್ತೆಗಳಲ್ಲ, ಬದಲಾಗಿ ಸುನಂದಾ ಅವರಂತಹ ಕಟ್ಟಕಡೆಯ ವ್ಯಕ್ತಿಗೆ ಘನತೆಯಿಂದ ಬದುಕಲು ಅವಕಾಶ ಕಲ್ಪಿಸುವುದು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸುನಂದಾ ಅವರಿಗೆ ಸುಸಜ್ಜಿತ ಶೌಚಾಲಯ ಮತ್ತು ಸ್ನಾನದ ಗೃಹವನ್ನು ಯುದ್ಧೋಪಾದಿಯಲ್ಲಿ ನಿರ್ಮಿಸಿಕೊಡಬೇಕಿದೆ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ದೈನಂದಿನ ಮಾಹಿತಿಗಳಿಗಾಗಿ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.